ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದು ನಾವು ತಯಾರಿಸುತ್ತಿರುವುದು ಎಲ್ಲರಿಗೂ ಇಷ್ಟವಾಗುವ ಕ್ರಿಸ್ಪಿ ಕ್ಯಾರೆಟ್ ಬ್ರೆಡ್ ಸ್ನ್ಯಾಕ್ಸ್. ಬೇಕಾಗುವ ಪದಾರ್ಥಗಳು: ನಾನು 6 ಪೀಸ್ ಬ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್, ಟೊಮೊಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್, ತುರಿದ ಕ್ಯಾರೆಟ್ ಸ್ವಲ್ಪ, ಟೊಮೆಟೊ ಸ್ಲೈಸಸ್, ತುಪ್ಪ ಅಥವಾ ಬೆಣ್ಣೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಬ್ರೆಡ್ನ ಎರಡೂ ಬದಿಗೆ ತುಪ್ಪ ಅಥವಾ ಬೆಣ್ಣೆಯನ್ನು ಸವರಬೇಕು. ಸರಳ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ತಯಾರಾಗುವ ಈ ಸ್ನ್ಯಾಕ್ಸ್ ಸಂಜೆಯ ಟೀ ಸಮಯಕ್ಕೆ, ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮತ್ತು ಅತಿಥಿಗಳಿಗೆ ಕೊಡುವುದಕ್ಕೂ ಪರ್ಫೆಕ್ಟ್. ಇದು ಕೇವಲ ಸ್ನ್ಯಾಕ್ಸ್ ಅಲ್ಲ, ಮನೆಯ ಅಡುಗೆ ಮನೆಯಿಂದ ಹೊರಹೊಮ್ಮುವ ಸ್ನೇಹ, ಸೌಹಾರ್ದ ಮತ್ತು ನೆನಪುಗಳ ವಾಸನೆ. ಈಗ ಬ್ರೆಡ್ಗೆ ಗ್ರೀನ್ ಚಿಲ್ಲಿ ಸಾಸ್ ಹಾಕಿ ಸವರಿ. ಸರಳ ಪದಾರ್ಥಗಳಿಂದ ತಯಾರಾದ ರುಚಿಯಾದ ಉಪಹಾರ ಇದು. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸೋ ರುಚಿ. ನಂತರ ಬ್ರೆಡ್ನ ಮೇಲೆ ತುರಿದ ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಸ್ಲೈಸ್, ರೆಡ್ ಚಿಲ್ಲಿ ಸಾಸ್, ಟೊಮೊಟೊ ಕೆಚಪ್ ಇವುಗಳನ್ನು ಒಂದಾದ ನಂತರ ಒಂದರಂತೆ ನಾನು ವಿಡಿಯೋದಲ್ಲಿ ತೋರಿಸುವ ರೀತಿ ಹಾಕಿ. ಕೇವಲ 10 ನಿಮಿಷಗಳಲ್ಲಿ ತಯಾರಿಸಬಹುದಾದ ಸ್ನ್ಯಾಕ್ಸ್ ರೆಸಿಪಿ ಇದು. ಹೊರಗೆ ಗರಿ ಗರಿ, ಒಳಗೆ ಸಾಫ್ಟ್, ಕ್ಯಾರೆಟ್ನ ಸ್ವೀಟ್ ಟಚ್ ಜೊತೆ ಬ್ರೆಡ್ನ ರುಚಿ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಲು ಮನಸ್ಸಾಗುತ್ತದೆ. ಸರಳ ಪದಾರ್ಥಗಳ ಸಂಗೀತದಲ್ಲಿ ಕ್ಯಾರೆಟ್ನ ಸಿಹಿ ಸ್ಪರ್ಶ, ಬ್ರೆಡ್ನ ಹಿತವಾದ ತೇವ ಒಟ್ಟಾಗಿ ಕರಗಿ ಹೋದ ರುಚಿಯ ಕ್ಷಣ. ಸಂಜೆಯ ಮೃದುವಾದ ಬೆಳಕಿನಲ್ಲಿ ಚಹಾದ ಕಪ್ ಪಕ್ಕದಲ್ಲಿ ಗರಿಗರಿ ಶಬ್ದ ಮಾಡುತ್ತಾ ಮುರಿಯುವ ಬ್ರೆಡ್ ಸ್ನ್ಯಾಕ್ಸ್ ಇದು. ಅತ್ಯಂತ ಕಡಿಮೆ ಸಮಯದಲ್ಲಿ ತಯಾರಾಗುವ ಬ್ರೆಡ್ ಸ್ನ್ಯಾಕ್ಸ್ ಇದು. ಈಗ ಬ್ರೆಡ್ನ ಹೋಳುಗಳನ್ನು ಒಂದರ ಮೇಲೊಂದು ಇಟ್ಟು ಗ್ಯಾಸ್ ಹೊತ್ತಿಸಿ, ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆಯನ್ನು ಸವರಿ, ಒಂದೊಂದಾಗಿ ಬ್ರೆಡ್ನ ಸ್ಲೈಸ್ಗಳನ್ನು ಇಟ್ಟು ಮಂದ ಉರಿಯಲ್ಲಿ 1 ನಿಮಿಷ ಎರಡೂ ಬದಿಯನ್ನು ಫ್ರೈ ಮಾಡಿ. ಸರಳ ಪದಾರ್ಥಗಳಿಂದ ತಯಾರಿಸಿದ ಗೋಲ್ಡನ್ ಕ್ರಿಸ್ಪಿ ಕ್ಯಾರೆಟ್ ಬ್ರೆಡ್ ಸ್ನ್ಯಾಕ್ಸ್ ಇದು. ಸಂಜೆಯ ಟೀ ಸಮಯಕ್ಕೆ, ಮಕ್ಕಳಿಗೆ ಮತ್ತು ತಕ್ಷಣದ ಹಸಿವಿಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಜೊತೆ ಸದಾ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.